ಶ್ರೀ ನಂಜುಂಡೇಶ್ವರ ಸ್ವಾಮಿ ಉದ್ಭವ ಮೂರ್ತಿ ನಂಜನಗೂಡಿಗೆ ಹೋಗೋ ಯಾತ್ರಾರ್ಥಿಗಳಿಗೋಸ್ಕರ ಉದ್ಭವ ಆಗಿರೋದು. ಹಿಂದೆ ಯಾತ್ರಾರ್ಥಿಗಳು ಹೋಗೋಕ್ಕಾರೆ ಅವರಿಗೆ ಮುಂದೆ ಹೋಗೋಕ್ಕಾಗಲಿಲ್ಲ. ಆ ಟೈಮ್ನಲ್ಲಿ ಅವರು ಇಲ್ಲೇ ಅಷ್ಟೇ ಉಳ್ಕೊಂಡಾಗ ಅವರ ಕನಸಲ್ಲಿ ಬಂದು ನಾನು ಉದ್ಭವ ಆಗಿದ್ದೀನಿ, ನೀವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳ್ದಂಗೆ. ಆವಾಗ ಅವರು ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಇದು ಅಭಿವೃದ್ಧಿ ಆಗೋಕ್ಕೋಸ್ಕರ ಈ ಊರಿನ ಒಂದು ಮುಖ್ಯಸ್ಥರ ಮನೆ ಒಂದು ಆಕಳು ಬಂದು ಇಲ್ಲಿ ಹಾಲು ಕರಿಯೋದಂತೆ. ಅವರಿಗೂ ಗೊತ್ತಾಗಲಿಲ್ಲ, ಏನಿದು ಹಿಂಗಾಗಿತ್ತಲ್ಲ ಅಂತ. ಆವಾಗ ಅವ್ರ ಕನಸಿನಲ್ಲೂ ಬಂದು ನಾನು ಹಿಂಗೆ ನಂಜುಂಡೇಶ್ವರ ನಾನಿಲ್ಲಿ ಉದ್ಭವ ಆಗಿದ್ದೀನಿ, ಇದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ರಿ ಅನ್ನೋಸ್ಕೋಸ್ಕರ ಅವರಿಗೆ ಕನಸಿನಲ್ಲಿ ಬಂದು ಹೇಳ್ದಂಗೆ. ಸರ್ವ ಧರ್ಮೀಯರು ಸಹ ದೇವಸ್ಥಾನಕ್ಕೆ ಬರ್ತಾರೆ, ಅವರ ಕಷ್ಟ ಕಾರ್ಪಣ್ಯ ಅವನ್ನೆಲ್ಲ ಕೇಳ್ಕೊತಾರೆ, ಬೇಡ್ಕೊತಾರೆ. ಆಮೇಲೆ ಇಲ್ಲಿ ಅಪ್ಪಣೆ ಆಗುತ್ತೆ, ತುಂಬೆವಿನ ಅಪ್ಪಣೆನೂ ಆಗುತ್ತೆ. ಆಮೇಲೆ ಉತ್ಸವ ಮೂರ್ತಿದು ಅಪ್ಪಣೆನೂ ಆಗುತ್ತೆ. ಆಮೇಲೆ ಇಲ್ಲಿ ವಿಶೇಷ ದಿನಗಳಲ್ಲಿ ರುದ್ರಾಭಿಷೇಕ, ಶ್ರಾವಣ ಮಾಸ, ಧನುರ್ಮಾಸ, ಆಮೇಲೆ ಶಿವರಾತ್ರಿ, ಜಾತ್ರೆ, ಆಮೇಲೆ ಪ್ರತಿ ಸೋಮವಾರ ಎಲ್ಲ ರುದ್ರಾಭಿಷೇಕ ಪೂಜೆ ನಡೀತದೆ. ಪ್ರತಿ ದಿವಸವೂ ಪೂಜೆನೇ ಇರುತ್ತೆ, ಆದರೆ ರುದ್ರಾಭಿಷೇಕ ಇರೋಲ್ಲ, ಮಾಮೂಲಿ ಪೂಜೆ ಇರುತ್ತೆ. ಎಲ್ಲ ದಿವಸವೂ ಇಲ್ಲಿ ಓಪನ್ ಇರುತ್ತೆ, ಯಾವ ದಿವಸವೂ ಬಾಗಿಲು ಹಾಕಿರೋದಿಲ್ಲ, ಎಲ್ಲ ದಿವಸವೂ ಓಪನ್ ಇರುತ್ತೆ. ನಾವು ಬೆಂಗಳೂರಲ್ಲಿರೋದು, ತಾಯಿ ಮನೆ ಶಿವಮೊಗ್ಗ, ನಮ್ಮ ಮನೆಯವರವರು ಬೀರ್ನಳ್ಳಿ ಅಂತ. ನಮ್ಮದು ಮನೆದೇವರು ಇದು ನಂಜುಂಡೇಶ್ವರ ದೇವಸ್ಥಾನ ಅಂತ. ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹುಟ್ಟು ಬೆಳೆದಾಗ್ಲಿಂದನೂ ನಾವು ನಂಜುಂಡೇಶ್ವರ ಅಂದರೆ ನಂಬಿದ್ದೀವಿ. ಅದಕ್ಕಾಗಿ ನಮಗೆ ಹತ್ತಿರ ಇಲ್ಲೇ ಬಾಬೆಳ್ಳಿ ನಮಗೆ. ಹಾಗಾಗಿ ನಾವು ಯಾವಾಗಲೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸ್ವಾಮಿ ನಮಗೆ ಒಳ್ಳೆಯದಾಗಿದೆ, ಅದಕ್ಕೆ ನಮ್ಮ ಮಕ್ಕಂಗೆ ಹುಷಾರಿಲ್ಲ, ಅವರಿಗೂ ಒಳ್ಳೇದಾಗಲಿ ಅಂತ ಕರ್ಕೊಂಬಂದಿದ್ದೀನಿ. ಅವರು ಬರ್ತಾ ಇರ್ತಾರೆ ಆವಾಗವಾಗ. ಅಂದರೆ ನಮಗೆ ಭಾಳ ನಂಬಿಕೆ ಇದೆ ಈ ದೇವ್ರ ಮೇಲೆ, ಹಾಗಾಗಿ ನಾವು ಬರ್ತಾನೆ ಇರ್ತೀವಿ ಸ್ವಾಮಿ.